ಹಣಕಾಸಿನ ವಿಚಾರ. ಈ ಒಂದು ವಿಡಿಯೋದಲ್ಲಿ ಹಣಕಾಸಿನ ವಿಚಾರವನ್ನು ನೋಡೋಣ. ಎಷ್ಟೇ ದುಡಿದ್ರೂ ಕೂಡ ಹಣ ಮನೆಯಲ್ಲಿ ನಿಂದಿರ್ತಾ ಇಲ್ಲ ಅನ್ನೋ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇವು 3 ತಪ್ಪುಗಳು ನೀವು ಮಾಡಿದರೆ ಮಾತ್ರ ಈ ಒಂದು ಸಮಸ್ಯೆ ನಿಮಗೆ ಬರ್ತಕ್ಕಂಥದ್ದು ಇರುತ್ತೆ. ಅದು ಏನೇನು ಅಂತ ನೋಡೋಣ. ಮೊದಲನೇ ತಪ್ಪು ಏನು ಅಂತಂದರೆ, ನೀವು ಇರ್ತಕ್ಕಂಥ ಡೋರಿಗೆ ಚಪ್ಪಲಿ ಬಿಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಕಸದ ಬುಟ್ಟಿಯನ್ನು ಇಡ್ತಕ್ಕಂಥದ್ದಾಗಿರ್ಬೋದು. ಎದುರಿಗಿರ್ತಕ್ಕಂಥ ಡೋರಿಗೆ ಇವೆರಡು ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಯಾಕಂದರೆ ವಾಸ್ತುಶಾಸ್ತ್ರ ಪ್ರಕಾರ ಲಕ್ಷ್ಮಿ ಬರ್ತಕ್ಕಂಥ ಸ್ಥಾನ, ಆ ಒಂದು ಸ್ಥಾನದಲ್ಲಿ ನೀವು ಚಪ್ಪಲಿಯನ್ನಾಗಲಿ ಅಥವಾ ಕಸದ ಬುಟ್ಟಿಯನ್ನಾಗಲಿ ಇವೆರಡನ್ನು ತಪ್ಪುಗಳನ್ನು ಮಾಡಬೇಡಿ. ಒಂದನೇದು. ಈಗ ಎರಡನೇದು ಮನೆಯಲ್ಲಿ ನೀರು ಲೀಕೇಜ್ ಆಯಿತು ಅಂತಂದರೆ, ಟ್ಯಾಂಕಲ್ಲಿ ನೀರು ಲೀಕೇಜ್ ಆಯಿತು ಅಂತಂದರೆ ಹಂತವಾಗಿ ನಿಮ್ಮ ಹಣಗಳು ನಿಧಾನವಾಗಿ ಖರ್ಚಾಗುತ್ತೆ ಅನ್ನೋದು ಇದೊಂದು. ಈ ತಪ್ಪುಗಳನ್ನು ಸರಿಪಡಿಸಿ. ನೀರು ಟ್ಯಾಂಕ್ ಲೀಕೇಜ್ ಆಯಿತು ಅಂತಂದರೆ ಸುಮ್ಮನೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ನೀರು ಬಿಡ್ತಕ್ಕಂಥದ್ದು ಅದು ಲೀಕೇಜ್ ಆಗ್ತಾನೇ ಇರುತ್ತೆ. ಆ ಲೀಕೇಜ್ ಆಯಿತು ಅಂತಂದರೆ ನಿಧಾನವಾಗಿ ನಿಮ್ಮ ಸಂಪತ್ತು ಹೋಗ್ತಾನೆ ಇರುತ್ತೆ ಅಂತಲೇ ಹೇಳ್ಬೋದು. ಅದೊಂದು ವಾಸ್ತು ಪ್ರಕಾರವಾಗಿ ಅದೊಂದು ಸರಿಪಡಿಸಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು 3ನೇ ಹಂತ ಏನು ಅಂತಂತಂದರೆ, ಪ್ರತಿಯೊಬ್ಬರು ಕೆಲವೊಬ್ರು ಏನು ತಪ್ಪು ಮಾಡ್ತೀರಿ ಅಂತಂತಂದರೆ, ಕಸವನ್ನು ಒಡೆದ ನಂತರ ಆ ಕಸಬಾರಿಕೆಯನ್ನು ನಿಂದಿಸ್ತಕ್ಕಂಥದ್ದು. ಯಾಕಂತಂದ್ರೆ ಲಕ್ಷ್ಮಿ ವಾಸವಾಗಿರ್ತಕ್ಕಂಥ ಕಸಬಾರಿಗೆಯಲ್ಲಿ ಅದನ್ನು ನಿಂದಿಸತಕ್ಕಂಥದ್ದು ತಪ್ಪನ್ನು ಮಾಡ್ತೀರಿ. ಯಾವತ್ತು ಬಾರಿಗೆಯನ್ನು ನಿಂದಿರಿಸಬೇಡಿ. ಹಾಗೆ ಇನ್ನೊಬ್ಬರಿಗೆ ಕಾಣೋ ರೀತಿಯಾಗಿ ಇಡಬಾರ್ದು. ಆ ಪರಕೆಯನ್ನು, ಕಸಬಾರಿಗೆಯನ್ನು ಇನ್ನೊಬ್ರಿಗೆ ಕಾಣೋ ರೀತಿಯಲ್ಲಿ ಆಗ ಇಡಬಾಡ್ರಿ. ಯಾಕಂತಂದರೆ ಆದಷ್ಟು ಮರೆಯಾಗಿ ಇಡ್ರಿ. ಆದಷ್ಟು ಅಂದರೆ ನಿಂದ್ರಿಸೋಕ್ಕಿಂತ ಅದನ್ನು ಕೆಳಗೆ ಹಾಕಿ ಮಲಿಸೋದರಿಂದ ಇನ್ನೂ ಒಳ್ಳೆಯದು. ಯಾರಿಗೆ ಕಾಣದ ರೀತಿಯಲ್ಲಿ ಇಟ್ಟರು ಅಂತಂತಂದರೆ, ಇವು 3 ತಪ್ಪುಗಳನ್ನು ನೀವು ಮನೆಯಲ್ಲಿ ಸರಿಪಡಿಸ್ಕೊಂಡ್ರಿ ಅಂತಂದರೆ ಲಕ್ಷ್ಮೀ ಕೃಪಕಟಾಕ್ಷ ನಿಮ್ಗೆ ಒಲಿಯುತ್ತೆ ಅಂತಲೇ ಹೇಳ್ಬೋದು. ಹಣ ಖರ್ಚು ಏನು ಆಗುತ್ತೆ ಅಲ್ಲ, ಅದಕ್ಕೆ ಒಂಚೂರು ಕಡಿವಾಣ ಬೀಳುತ್ತೆ ಅಂತಲೇ ಹೇಳ್ಬೋದು. ಈ ಒಂದು 3 ತಪ್ಪುಗಳನ್ನು ಸರಿಪಡಿಸಿ ನಿಮಗೆಲ್ಲರಿಗೆ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ.